ಕೆಲವೊಬ್ರು ಬಿಸ್ನೆಸ್ ಮಾಡಬೇಕಾದ್ರೆ ನನ್ನ ಹತ್ರ ಬ್ರಹ್ಮಶ್ರೀ ಚಕ್ರ, ವಿಷ್ಣು ಶ್ರೀಚಕ್ರ, ರುದ್ರ ಶ್ರೀಚಕ್ರ ಅಂತ 3 ಶ್ರೀಚಕ್ರಗಳಿದ್ದಾವೆ. ಅವ್ರಿಗೆ ಯಾವುದು ಸೂಕ್ತವಾಗುತ್ತೆ, ಏನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅದ್ರ ಮೇಲೆ ಡಿಪೆಂಡ್. ಸಂಬಂಧಪಟ್ಟಿದ್ದು ಅಂದರೆ ಟೀಚಿಂಗ್ ಸಂಬಂಧಪಟ್ಟಿದ್ದು ಬಿಸ್ನೆಸ್ ಮಾಡ್ತಾರೆ, ಇವರಿಗೆ ಬ್ರಹ್ಮಶ್ರೀ ಚಕ್ರ ಶೂಟ್ ಆಗುತ್ತೆ. ಪರಿಹಾರ ಕೊಡೋರು, ಈಗ ಡಾಕ್ಟರ್ ಇರ್ಬೋದು, ಇನ್ನೊಬ್ರು, ಇವ್ರಿಗೆಲ್ಲ ರುದ್ರಶ್ರೀ ಚಕ್ರ. ನಾನು ಎಷ್ಟೊಂದು ಆಸ್ಪತ್ರೆಗಳಿಗೂ ಕೂಡ ಕೊಟ್ಟಿದ್ದೀನಿ. ಆಸ್ಪತ್ರೆಗಳು ಕೆಲವರು ಡೈರೆಕ್ಟಾಗಿ ಅಂದರೆ ಎಲ್ಲರೂ ನೋಡೋ ಥರ ಇಟ್ಕೊಂಡಿದ್ದಾರೆ. ಇನ್ನೊಂದು ರುದ್ರಶ್ರೀ ಚಕ್ರ ಅಂತಂದರೆ ಮೇಲ್ಮುಖವಾಗಿರ್ತದೆ, ಕಾಣಿಸಲ್ಲ, ಗುಪ್ತವಾಗಿ ಇಟ್ಟಿರ್ತೀನಿ, ಯಾರಿಗೂ ಗೊತ್ತಿಲ್ಲ ಅಲ್ಲಿ ಶ್ರೀಚಕ್ರ ಇದೆ ಅಂತ. ಬಟ್ ಅದು ಕೆಲಸ ಮಾಡುತ್ತೆ, ಕೆಲಸ 100% ಮಾಡೇ ಮಾಡ್ತದೆ. ಅವುಗಳಲ್ಲಿ ಎನರ್ಜೈಸ್ ಮಾಡಿರಲ್ಲ, ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗಿರಲ್ಲ, ಅದಕ್ಕೆ ಸಂಕಲ್ಪಗಳನ್ನು ಹಾಕಿರಲ್ಲ. ರವಿಗೆ ಮಾಡಿರೋದು ನಾನು ಇನ್ನೊಬ್ರು ಕೊಡೋಕ್ಕೆ ಸಾಧ್ಯವಿಲ್ಲ, ಅವಂದೇ ಬೇರೆ ವಿಶ್ವಂದೇ ಬೇರೆ. ಅಂದರೆ ವ್ಯಾಪಾರದಲ್ಲೂ ಕೂಡ ಈ 3 ಶ್ರೀಚಕ್ರಗಳು ಯಾರ್ಯಾರಿಗೆ ಏನೇನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಶ್ರೀಚಕ್ರದ ಮೂಲಕ ಆ ಬಿಸ್ನೆಸ್ನ ಅಭಿವೃದ್ಧಿ ಮಾಡ್ತಾರೆ. ಅದರಲ್ಲಿ 30% ದುಡಿಸ್ಲಿಲ್ಲ ಅಂದರೆ ನಿಮ್ಮ ಹತ್ರ ಇಸ್ಕೊಂಡಿರೋದು ಅಷ್ಟನ್ನು ವಾಪಸ್ ಕೊಡ್ತಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ಅದ್ಭುತವಾದಂತ ಒಂದು ವಿಚಾರನ ತಿಳಿಸ್ತಾ ಬರ್ತಾ ಇದ್ದೀರಾ ನಮ್ಮ ಚಾನಲ್ಗೆ. ಮುಂದಿನ ಪ್ರಶ್ನೆ, ಇವಾಗ ನಾವು ಎಷ್ಟೋ ಒಂದು ದೊಡ್ಡ ದೊಡ್ಡ ಉದ್ಯೋಗದಲ್ಲಿರೋರು ಇಲ್ಲ ಬಿಸ್ನೆಸ್ ಮಾಡ್ತಾ ಇರೋರು, ಸೊ ಅಂತವರು ನಾವು ನೋಡಿದೀವಿ. ಇದ್ದಕ್ಕಿದ್ದಂಗೆ ಅವರು ಎಷ್ಟು ಕೋಟಿ ಗಳಿಸ್ತಾ ಇರ್ತಾರೆ, ತುಂಬಾ ಸಡನ್ ಆಗಿ ಅವರು ಒಂದು ಬಿಸ್ನೆಸ್ ಲಾಸ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಇರೋರು ಕೆಳಮಟ್ಟಕ್ಕೆ ಬಂದ್ಬಿಡ್ತಾರೆ. ಅದು ಯಾಕಾಗತ್ತದು, ಏನು ಒಂದು ಕಾರಣ ಇರುತ್ತೆ. ಸೊ ಅದು ಈ ಶ್ರೀಚಕ್ರದ ಮೂಲಕ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತಾ ಅದ್ರ ಮೂಲಕ? ಸೊ ಯಾವ ಒಂದು ಶ್ರೀಚಕ್ರನ ನೀವು ಅವ್ರಿಗೆ ಒಂದು ಸಲಹೆ ಕೊಡ್ತೀರಾ, ಅಂದ್ರೆ ಯಾವ ಶ್ರೀಚಕ್ರನ ಅವ್ರಿಗೆ ಕೊಡ್ತೀರಾ ಅಂತ ಸಮಸ್ಯೆಯಲ್ಲಿ ಇರೋವ್ರಿಗೆ? ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಖಂಡಿತವಾಗ್ಲೂ. ಮೊದಲು ಬಿಸ್ನೆಸ್ ಅಂತ ಬಂದಾಗ ಒಂದು 2-3 ಬೇಸಿಕ್ ಪಾಯಿಂಟ್ಗಳನ್ನು ಹೇಳ್ಬಿಡ್ತೀನಿ. ಎರಡೇ ಇರೋದು, ಒಂದು ನಾಡು, ಇನ್ನೊಂದು ಕಾಡು. ಕಾಡಲ್ಲಿರೋರಿಗೆ ದುಡ್ಡು ಅವಶ್ಯಕತೆ ಇಲ್ಲ, ಅಂದರೆ ದುಡ್ಡೇ ಬೇಕಾಗಿಲ್ಲ. ಅವರು ಈಗ ಅಗೋರಿಗಳು, ಅವ್ರಿಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ಯಾವುದು ಐಡೆಂಟಿಫೈನೇ ಇಲ್ಲ, ಅಡ್ರೆಸ್ಸೇ ಇಲ್ಲ. ಕಾಡಲ್ಲಿರಿ, ನಿಮ್ಗೆ ಯಾವುದೇ ರೀತಿ ದುಡ್ಡು ಅವಶ್ಯಕತೆ ಇಲ್ಲ. ಇನ್ನೊಂದು ನಾಡು. ನಾಡಲ್ಲಿದ್ದ ಮೇಲೆ ನಮಗೆ ದುಡ್ಡು ಬೇಕೇ ಬೇಕು. ನಾಡಲ್ಲಿ ದುಡ್ಡಿಲ್ದೇನೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ನಾನು ದುಡ್ಡು ಮುಟ್ತೇನೆ ಬದುಕ್ತಾ ಇದ್ದೀನಿ ಅಂದರೆ ಸುಳ್ಳು ಹೇಳ್ತಾವನೆ ಅಂತ ತಿಳ್ಕೊಬೇಡಿ. ಅವನು ಮುಟ್ತಾ ಇಲ್ಲ, ಇಂಡೈರೆಕ್ಟಲ್ಲಿ ಮುಟ್ತಾವನೆ. ಈಗ ನಾನು ಅಷ್ಟೇ, ಎಷ್ಟೋ ಜನ ಕಾಮೆಂಟ್ ಹಾಕ್ತಾರೆ, ನೀವು ಗುರೂಜಿಗಳು ದುಡ್ಡು ಇಸ್ಕೋಬಾರ್ದು, ಮತ್ತೆ ಜೀವನ ಹೆಂಗ ನಡೀತದೆ? ಕಾಡಲ್ಲಿದ್ರೆ ನಂಗೆ ದುಡ್ಡು ಬೇಡ, ನಾನೇ ಹೇಳ್ತಾ ಇದ್ದೀನಿ, ಕಾಡಕ್ಕೆ ತಗೊಂಡೋಗಿ ಬಿಟ್ಬಿಡಿ, ನಾನು ಆರಾಮಾಗಿರ್ತೀನಿ, ಯಾವ ದುಡ್ಡು ಮುಟ್ಟಲ್ಲ. ನೀವು ಹುಡ್ಕೊಂಬನ್ನಿ ಕಾಡಿಗೆ, ನಿಮ್ಗೆ ಏನು ಬೇಕು ಹೇಳಿ ಕಳಿಸ್ತೀನಿ, ನಂಗೆ ದುಡ್ಡು ಬೇಡ. ಬಟ್ ನಾಡಲ್ಲಿದ್ದೀನಿ, ಬಾಡಿಗೆ, ಖರ್ಚು ವೆಚ್ಚಗಳು, ಜೀವನ ನಡಿಬೇಕು, ಊಟ ಬಟ್ಟೆ ಸೂರು, ಅದು ಮಾಡಲೇಬೇಕು. ಈಗ ನಾಡಲ್ಲಿದ್ದ ಮೇಲೆ ದುಡ್ಡು ಬೇಕು. ದುಡ್ಡು ಮಾಡೋದಕ್ಕೆ 2 ದಾರಿ, ಒಂದು ಕೆಲಸ, ಇನ್ನೊಂದು ವ್ಯಾಪಾರ. ಇದೆರಡೇ. ಹೌದು. ಅದರಲ್ಲಿ ಲಕ್ಷಾಂತರ ಆದಿಗಳು, ಕೋಟ್ಯಾಂತರ ಆದಿಗಳು, ಅದು ಬೇರೆ. ಬಟ್ನಲ್ಲಿ ಕೆಲಸ ಮಾಡು, ಸಂಪಾದನೆ ಮಾಡು, ತಿಂಗಳಿಗೆ ಸಂಬಳ ಇಸ್ಕೋ, ಇಲ್ಲಾಂದ್ರೆ ವ್ಯಾಪಾರ ಮಾಡು. ಅದು ಸಣ್ಣ ವ್ಯಾಪಾರ ಇರಲಿ, ದೊಡ್ಡ ವ್ಯಾಪಾರ ಇರಲಿ. ಈ ವ್ಯಾಪಾರಕ್ಕೆ ಒಂದು ಹೆಸರು ಅಂತ ಇದೆ. ಏನೇ ವ್ಯಾಪಾರ ಮಾಡಿದ್ರು ಅದಕ್ಕೊಂದು ಹೆಸರಿದೆ. ಮನುಷ್ಯನಿಗೊಂದು ಹೆಸರಿದೆ. ನಂದೇನು ಕೆಲಸ ಅಂದರೆ ವ್ಯಕ್ತಿಗಳಿಗೆ ಹೆಸರು ಚೇಂಜ್ ಮಾಡ್ಕೊಡ್ತೀನಿ, ಮನೆಗೆ ಒಂದು ಹೆಸರು ಇರ್ತದೆ, ಮನೆಗೆ ಹೆಸರು ಚೇಂಜ್ ಮಾಡ್ಕೊಡ್ತೀನಿ, ಪ್ರಾಡಕ್ಟ್ಗಳಿಗೆ ಒಂದು ಹೆಸರು ಇರ್ತದೆ, ಪ್ರಾಡಕ್ಟ್ಗಳಿಗೆ ಹೆಸರು ಚೇಂಜ್ ಮಾಡ್ಕೊಡ್ತೀನಿ. ಕಂಪ್ನಿಗಳಿದೆ, ಕಂಪ್ನಿಗೆ ಒಂದು ಹೆಸರು ಚೇಂಜ್ ಕಂಪ್ನಿ ಅಂದರೆ ಒಂದು ಬಿಸ್ನೆಸ್, ವ್ಯಾಪಾರಕ್ಕೊಂದು ಹೆಸರು. ಮೊದಲು ತಿಳ್ಕೊಳ್ಬೇಕಾಗಿರೋದು, ಪ್ರತಿ ಒಂದು ಹೆಸರಿಟ್ಟಿದ ತಕ್ಷಣನೇ ಕಂಪ್ನಿಗಾಗ್ಲಿ, ವ್ಯಕ್ತಿಗಾಗ್ಲಿ, ಮನೆಗಾಗ್ಲಿ, ಮಕ್ಳಿಗಾಗ್ಲಿ, ಪ್ರಾಡಕ್ಟ್ಗಳಿಗಾಗ್ಲಿ ಅದರದ್ದು ಆಯುಷು ಮತ್ತೆ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಹೆಸರಿಂದನೇ ಅವನು ಏನ್ ಹೆಸರು ಇಡ್ತಾನೆ. ಒಂದು ಉದಾಹರಣೆ, ಈಗ ನನ್ನ ಹತ್ರ ಯಾರೋ ಒಬ್ರು ಬಂದಿದ್ರು, ಏನೋ ನಾಗರಾಜ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಅಂತ ತಿಳ್ಕೊಳ್ಳಿ ಉದಾಹರಣೆ. ಆ ಹೆಸರು ಬಂದಿದ್ರು, ವಿಸಿಟಿಂಗ್ ಕಾರ್ಡ್ ಕೊಟ್ರು. ಕೊಟ್ಟಿದ ತಕ್ಷಣ ನೋಡ್ಬಿಟ್ಟು ಹೇಳ್ಬಿಟ್ಟೆ, ನೋಡಪ್ಪ ಇದಕ್ಕೆ 9 ವರ್ಷ ಆಯುಸು, 12 ಕೋಟಿ ವ್ಯಾಲ್ಯೂ ಇದ್ರದ್ದು ಅಂತ. ಅವ್ರ ಬಗ್ಗೆ ಇನ್ನೂ ಏನು ಕೇಳಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಕಾರ್ಡ್ ಕೊಟ್ರಲ್ಲ, ಅದನ್ನ ನೋಡ್ಬಿಟ್ಟು ಹೇಳ್ಬಿಟ್ಟೆ ಇದ್ರದ್ದು ಇಷ್ಟು ಅಂತ. ಬಂದ ಮೇಲೆ ಹೇಳ್ತವ್ರೆ, 5 ವರ್ಷ ತುಂಬಾ ಚೆನ್ನಾಗಿ ನಡೀತು, 2 ವರ್ಷದಿಂದ ನಾವು ಕೈಯಿಂದ ಆಗ್ತಾ ಇದ್ರಿ, ನಮ್ಗೇನು ಲಾಭ ಬರ್ತಾ ಇಲ್ಲ ಅಂತ. ಅಂದ್ರೆ ನಾನು ಆಯುಷ್ 9 ವರ್ಷ ಅಂದ್ರೆ ಅದು 5 ವರ್ಷಕ್ಕೆ 12 ಕೋಟಿ ಇದ್ರದ್ದು ವ್ಯಾಲ್ಯೂ ಅಂದ್ರೆ 7 ಕೋಟಿಗೆ ಸ್ಟಾಪ್ ಆಗ್ಬಿಟ್ಟೈತೆ. ಈಗ ಅದು ಮೈನಸ್ ಕರ್ಕೊಂಡು ಹೋಗ್ತಾ ಇದೆ. ರೀಸನ್ ಏನು ಅಂದ್ರೆ ಆ ಒಂದು ಹೆಸರಲ್ಲಿರುವಂತ ಎನರ್ಜಿ ಪವರ್. ಈಗ ನಿಮ್ ಹಿಂದ್ಗಡೆ ಉರಿತಾ ಇರೋದು 10 ವ್ಯಾಟ್ ಬಲ್ಬ್, ಅದು ಅಷ್ಟೇ
ಅಷ್ಟೇ ಬೆಳಕನ್ನ ಕೊಡ್ತದ ಹೊರತು ಅದಕ್ಕಿಂತ ಹೆಚ್ಚಾಗಿ ಕೊಡೋದಿಲ್ಲ. ಕೊಡಕ್ ಸಾಧ್ಯ ಇಲ್ಲ. ಹೌದು. ಇನ್ನು ಅದು ಆಯುಷ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಇರ್ತದ ಹೊರತು ಜಾಸ್ತಿ ಆಗಲ್ಲ. 50 ವ್ಯಾಟ್ ಬಲ್ಬ್ CFL ಏನೋ ಬರ್ತದಲ್ಲ, LED, ಅದು 50ನೇ ಕೊಡ್ತದ ಹೊರತು 51 ಕೊಡಕ್ ಸಾಧ್ಯವಿಲ್ಲ. ಅದೇ ತರನೇ ಪ್ರತಿ ಒಂದು ವ್ಯಾಟ್ಸ್ ಗಳು ಬೇಕಂದ್ರೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಅದೇ ತರ ಪ್ರತಿ ಒಂದು ಬಿಸ್ನೆಸ್ಗೂ ಅದರದ್ದು ವ್ಯಾಲ್ಯೂ ಡಿಸೈಡ್ ಆಗ್ಬಿಡ್ತದೆ, ಆಯುಷ್ ಡಿಸೈಡ್ ಆಗ್ಬಿಡ್ತದೆ. ನಾನು ಎರಡನ್ನೂ ಅವ್ರಿಗೆ ಹೇಳ್ಬಿಟ್ಟೆ. ಈಗ ಅವ್ರದ್ದು ಶುದ್ಧೀಕರಣ ಎಲ್ಲ ಮಾಡ್ಕೊಂಡು ಬಂದು ಹಿನ್ನೆಲೆ ಪೂರ್ವಾಪರಗಳನ್ನ ತಿಳ್ಕೊಂಡು ನಾನೊಂದು ಅದ್ಭುತವಾಗಿರುವಂತ ಹೆಸರು ಇಟ್ಕೊಟ್ಟಿದ್ದೀನಿ. ನಾನು ಹೆಸರು ಏನು ಅಂತ ಹೇಳಲ್ಲ, ಯಾಕೆಂದ್ರೆ ಎಲ್ಲ ಅದನ್ನ ಕಾಪಿ ಮಾಡ್ಕೊಂಡ್ಬಿಡ್ತಾರೆ. ಅದು ಆಲ್ರೆಡಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಈಗ ನಾನ್ ಕೊಟ್ಟಿರೋ ಹೆಸರಿಗೆ 108 ವರ್ಷ ಆಯುಷು, 500 ಕೋಟಿ ಮಿನಿಮಮ್ ವ್ಯಾಲ್ಯೂ. ಅವ್ರೀಗ ಅಮ್ಮ ಬಂದಿರೋ ಲೇಡೀಸು 53 ವರ್ಷ ಆಗ್ಬಿಟ್ಟೈತೆ. ಆ ಅಮ್ಮ ಸತ್ರು ಮಕ್ಕಳು ಮೊಮ್ಮಕ್ಳ ಕಾಲದವರೆಗೂ ಇರ್ತದ, ಅಲ್ಲಿವರೆಗೂ ದುಡ್ಕೋಬಹುದು. ಎಸ್. ಇದೇ ತರ ಕೆಲವೊಂದು ಮನೆಯಲ್ಲಿ 4 ಜನ ಹೆಣ್ಣು ಮಕ್ಕಳು ಯಾರಿಗೂ ಮದುವೆ ಆಗಿಲ್ಲ. ಮೊದಲನೇ ಒಳಗೆ 38 ವರ್ಷ ವಯಸ್ಸು. ಏನಕ್ಕೆ ಮದುವೆ ಆಗಿಲ್ಲ ಆ ಹೆಸರು ಕೂಡ ಹೇಳಲ್ಲ, ಯಾಕಂದ್ರೆ ನೆಗೆಟಿವ್ ಕಾಮೆಂಟ್ಗಳು ಬಂದ್ಬಿಡ್ತವೆ. ಆ ಮನೆಗೆ ಇಟ್ಟಿರೋ ಹೆಸರಿಂದ ಅವ್ರಿಗೆ ಮದುವೆ ಆಗ್ತಾ ಇಲ್ಲ. ಇದು ಎಂತ ವಿಪರ್ಯಾಸ ತಿಳ್ಕೊಳ್ಳಿ. ಮನೆ ಹೆಸರಿಗೂ ಅದಕ್ಕೂ ಸಂಬಂಧ ಇದೆ. ಕೆಲವೊಂದು ಹೆಸರುಗಳು ಮೀನಿಂಗ್ಫುಲ್ ಆಗಿರ್ತವೆ, ಅರ್ಥಬದ್ಧವಾಗಿರ್ತದೆ, ಬಟ್ ಸೂಟೇಬಲ್ ಅಲ್ಲ. ಅವ್ರ ಮನೆಗೆ ಇಟ್ಟಿರೋ ಹೆಸರು ಹೇಳಿದ್ರೆ ನನ್ ಖಂಡಿತವಾಗಿ ನೆಗೆಟಿವ್ ಕಾಮೆಂಟ್ ಆಗ್ತಾರೆ, ಹೇಳಲ್ಲ. ಅದು ಯಾವ್ದಾದ್ರು ಒಂದು ಗೋಶಾಲೆ, ದೇವಸ್ಥಾನ, ಈ ಗ್ರಂಥಿಗೆ ಅಂಗಡಿ ಅಂತವಕ್ಕೆ ಸೂಟ್ ಆಗ್ತವೆ ಹೊರತು ಮನೆಗೆ ಸೂಟ್ ಆಗಲ್ಲ. ನಾನು ಹೇಳಲಿಲ್ಲ, ಅವ್ರಿಗೆ ಶುದ್ಧೀಕರಣದ ಮೂಲಕ ಅವರೇ ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಮೂಲಕ ಅವರೇ ಕೊಟ್ಟಂತ ಉತ್ತರ. ಯಾಕೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಮನೆಗೆ ಇಟ್ಟಿರೋ ಹೆಸರಿಂದ ಮದುವೆ ಆಗ್ತಾ ಇಲ್ಲ ಅಂತ. ನಾನು ಆಲ್ಮೋಸ್ಟ್ ಇಲ್ಲಿ ಬಂದವ್ರಿಗೆ ನಾನು ಯಾರಿಗೂ ಪರಿಹಾರಗಳನ್ನ ಹೇಳಲ್ಲ, ಅವ್ರ ಕೈಯಲ್ಲೇ ಹೇಳಿಸ್ಕೊತೀನಿ. ಅವರೇ ಹೇಳ್ತಾರೆ. ಹಿಂಗೆ ಹೇಳಿಸ್ಕೊಂಡು ಕೊನೆಗೆ ಆ ಹೆಸರನ್ನೆಲ್ಲ ಚೇಂಜ್ ಮಾಡಿ ಅದ್ಭುತವಾಗಿರುವಂತ ಹೆಸರು ಇಟ್ಕೊಟ್ಟೆ. ನೀವೇ ಕೊಟ್ರಿ? ನಾನೇ ಹೋಗಿ ಅದನ್ನ ಕಡಪಕ್ಕಲ್ಲಿ ಮಾಡ್ತಾನೆ, ಇಂಥ ಡಿಸೈನ್ ಇಂಥ ಫಾಂಟಲ್ಲೇ ಇರಬೇಕು ಅಂತ ನಾನೇ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ಮಾಡ್ಕೊಟ್ಟಿದ್ದೀನಿ. ಮಾಡ್ಕೊಟ್ಮೇಲೆ 27 ತಿಂಗಳಲ್ಲಿ 2 ಮದುವೆಗಳು ನಡೆದಿದೆ, 27 months ಅಲ್ಲಿ. ಅಂದ್ರೆ ಇದು ಎಲ್ಲವೂ ಕೂಡ ನೇಮ್ ಇಸ್ ಫೇಮ್ ಅಂತಾರೆ. ಹೆಸರೇ ಜೀವನದ ಹಸಿರು ಉಸಿರು. ಆ ಹೆಸರು ನಿಮಗೆ ಹೊಂದ್ಕೊಳ್ಳಿಲ್ಲ, ಅದು ನಿಮ್ಮನ್ನು ಡ್ಯಾಮೇಜ್ ಮಾಡ್ತಾ ಇರ್ತದೆ. ಒಂದು ಉದಾಹರಣೆಗೆ, ಸಿನಿಮಾ ರಂಗದಲ್ಲಿ ನೀವು 100ಕ್ಕೆ 90% ಅಷ್ಟು ಒರಿಜಿನಲ್ ಹೆಸರು ಯಾರ್ದು ಇಲ್ಲ. ಹೌದು. ರಾಜ್ಕುಮಾರ್, ಸಂಪತ್ ಕುಮಾರ್, ಅಮರ್ನಾಥ್, ಅಂಬರೀಶ್, ಸಂಪತ್ ಕುಮಾರ್, ವಿಷ್ಣುವರ್ಧನ್, ಮುತ್ತುರಾಜ್, ನವೀನ್ ಕುಮಾರ್, ಯಶ್, ಮಂಜುನಾಥ್, ಅರ್ಜುನ್ ಜನ್ಯ, ನೀವ್ ಯಾರ್ದಾದ್ರೂ ತಗೊಳ್ಳಿ, ಆಲ್ಮೋಸ್ಟ್ 90% ಇವ್ರಿಗೆ ನಾನ್ ಚಾಲೆಂಜ್ ಕೊಡ್ತೀನಿ. ಮಂಜುನಾಥ್ ಅಂತ ಇಟ್ಕೊಂಡೆ ಈ ಲೆವೆಲ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಾಯ್ತು. ಅರ್ಜುನ್ ಜನ್ಯ ಯಾಕೆ ಬೇಕಿತ್ತು? ಅರ್ಜುನ್ ಜನ್ಯಲ್ಲಿ ಈ ಹಂತಕ್ಕೆ ಬರಕ್ ಸಾಧ್ಯವಿಲ್ಲ. ಆ ಹೆಸರದ್ದು ಒಂದು ಕ್ವಾಲಿಟಿ ಇದೆ, ಆ ಹೆಸರದೊಂದು ಬೆಳಕು ಬೀರುವಂತ ಶಕ್ತಿ ಚೈತನ್ಯ ಇದೆ. ಅಷ್ಟನ್ನು ಮಾತ್ರನೇ ಬೀರುತ್ತೆ ಹೊರತು ಅದಕ್ಕಿಂತ ಹೆಚ್ಚಾಗಿ ಬೀರಕ್ ಸಾಧ್ಯವಿಲ್ಲ. ಇದು ಫಸ್ಟ್ ಪಾಯಿಂಟ್. ಎರಡನೇದು ಬಂದು, ಅಂದ್ರೆ ನಾನು ಬೇಸಿಕ್ ಹೇಳ್ಕೊಂಬರ್ತೀನಿ. ಎರಡನೇದು ಬಂದು, ಬಿಸ್ನೆಸ್ ಮಾಡ್ಬೇಕಾದ್ರೆ 3 ಪಾಯಿಂಟ್ಗಳು, ತ್ರಿಶಕ್ತಿಗಳು. ಮೊದಲನೇದು ಹೆಸರು, ಎರಡನೇದು ಬಂದು ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ದೀರಾ, ಅದು ನಿಮ್ಗೆ ಹೊಂದ್ಕೊಳ್ಳಿಲ್ಲ ಅಂದ್ರೆ 100% ಫೇಲ್ಯೂರ್ ಆಗುತ್ತೆ. ಮೂರನೇದು ಬಂದು ಓಪನಿಂಗ್ ಡೇಟ್. 365 ದಿನಗಳು ಮನುಷ್ಯ 365 ದಿವಸನೂ ಬೆಳೆಯಲ್ಲ. ಬೆಳೆಯಕ್ಕಿರುವಂಥದ್ದು ಬೆರಳೆಣಿಕೆ ಎಷ್ಟು ದಿನಗಳು. ಅದನ್ನ ನಾನು ಶ್ರೀಚಕ್ರದ ಮೂಲಕ ಕಂಡುಹಿಡಿತೀನಿ. ನಾನು ಹೇಳಲ್ಲ, ನಾನು ಯಾವುದೇ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ನೋಡ್ಕೊಂಡು ಆ ಡೇಟ್ಗಳನ್ನು ಕೊಡೋದಿಲ್ಲ. ಪಂಚಾಂಗ ತೆಗೆದ್ಬಿಟ್ಟು ಗುರುಗಳೇ ಏನೋ ಹಿಂಗೆ ಮಾಡ್ತಾ ಇದ್ದೀನಿ ಯಾವಾಗ ಹೇಳಿ ಅಂದ್ರೆ ಅವರು ಶಾಸ್ತ್ರ ನೋಡ್ಬಿಟ್ಟು ಇಂತಿಂತ, ನಾನು ಹಂಗೆಲ್ಲ ಹೇಳೋದಿಲ್ಲ. ನಾನು ಹೇಳೋದು ಇಲ್ಲ, ಹೇಳಿಸ್ತೀನಿ ಅವ್ರ ಬಾಯಲ್ಲಿ. ನಿನ್ಗೆ ಉದ್ಧಾರ ಆಗ್ಬೇಕಂದ್ರೆ ಯಾವ ಡೇಟಲ್ಲಿ ಓಪನ್ ಮಾಡ್ಬೇಕು ಅಂತ ನಾನು ಹೇಳಲ್ಲ, ಅವನ ಕೈಯಲ್ಲಿ ಹೇಳಿಸ್ತೀನಿ. ನಾನು ಕಟ್ಟೋ ಚಾಲೆಂಜ್ ಇದು. ಅವನೇ ಹೇಳ್ತಾನೆ ಯಾವ ದಿವಸ ಮಾಡ್ಬೇಕು ಅಂತ. ಸೊ ಅದನ್ನ ಶ್ರೀಚಕ್ರದ ಮೂಲಕ ಕಂಡಿಡ್ಕೊಂಡು, ಈ ಹೆಸರು ನೀಡಪ್ಪ, ಇಂಥ ದಿವಸ ಇಂಥ ಸ್ಥಳದಲ್ಲಿ ಇಡೆ, ಈ ದಿವಸ ಓಪನ್ ಮಾಡುವಂತ. ಅದನ್ನ ಮಾಡಿದಾಗ ಅವ್ರಿಗೆ ಸಕ್ಸಸ್ ಸಿಗ್ತದೆ ಹೊರತು ಆ ಜಾಗ ಹೊಂದ್ಕೊಳ್ಳಿಲ್ಲ ಅಥವಾ ಹೆಸರು ಹೊಂದ್ಕೊಳ್ಳಿಲ್ಲ, ಡೇಟ್ ಹೊಂದ್ಕೊಳ್ಳಿಲ್ಲ, ಅವನ್ ಸತ್ತ ಅಂತಾರೆ. ಕಳ್ಕತಾನೆ, ಇಲ್ಲ ಸಾಲ ಮಾಡ್ಕೊಳ್ತಾನೆ, ಇಲ್ಲ ಅಂದ್ರೆ ಫೀಲ್ಡ್ ಬಿಟ್ಟು ಹೋಗ್ಬಿಡ್ತಾನೆ. ಈ 3 ತ್ರಿಶಕ್ತಿಗಳನ್ನ ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಜಗತ್ತು ನಡೀತಾ ಇರೋದು ತ್ರಿಶಕ್ತಿಗಳಲ್ಲಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ತಾಯಿ ಜಗನ್ಮಾತೆ, ಸರಸ್ವತಿ, ಲಕ್ಷ್ಮಿ. ಚೆನ್ನಾಗಿದೆ. ಅಂದ್ರೆ ಸಾತ್ವಿಕ, ತಾಮಸಿಕ, ರಾಜಸಿಕ, ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್. ಸೈನ್ಸು ಕೂಡ ಅದನ್ನ ಹೇಳೋದು. ಆ 3 ಶಕ್ತಿಗಳು ಹೊಂದ್ಕೊಳ್ಳಿಲ್ಲ, ರಿಸಲ್ಟ್ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನಂದೇನ್ ಕೆಲಸ ಅಂದ್ರೆ, ಏನೇ ಸಮಸ್ಯೆ ಇದ್ರೆ ಅಲ್ಲಿ 1-2 ಮಿಸ್ ಆಗಿರ್ತದೆ, ಒಂದಿದ್ದೇ ಇರ್ತದೆ, 2 ಮಿಸ್ ಆಗಿ ಯಾವ್ದು ಮಿಸ್ ಆಗಿದೆ ಅದನ್ನ ಸೇರ್ಸೋದು ನನ್ನ ಕೆಲಸ. ಅದರಲ್ಲಿ ನಾನ್ ಕಲ್ತ್ಕೊಂಡಿರೋಂಥ ವಿದ್ಯೆಗಳೇನಂದ್ರೆ, ನಾನು ಹೇಳೋದು ಕಡಿಮೆ,
ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಬಟ್ ಅವ್ರ ಕೈಲಿ ಹೇಳ್ಸೋದೇ ಹೆಚ್ಚು. ಅವ್ರ ಕೈಲಿ ಹೇಳಿಸ್ತೀನಿ ಯಾವ ಡೇಟ್ ನಿನ್ಗೆ ಹೊಂದ್ಕೊಳ್ತದೆ, ಏನ್ ಹೆಸರು ಮಾಡ್ಬೇಕು ಅಂತಾನು ಅವರೇ ಹೇಳ್ತಾರೆ. ಅಂದ್ರೆ ಹೇಗೆ ತಿಳಿಸ್ತಾರೆ ಗುರುಗಳ, ಅಂದ್ರೆ ಅವ್ರಿಗೆ ಹೇಗೆ ಯೋಗ ಕ್ರಿಯೆ ಧ್ಯಾನ ಕ್ರಿಯೆಗಳನ್ನ ಮೂಲಕ. ಹೇಳ್ಕೊಡ್ತೀರಿ, ಅದ್ರ ಮೂಲಕ ಅವ್ರು ನನಗೆ ಹೇಳ್ತಾರೆ. ಹ್ಮ್. ಅವ್ರಿಗೆ ಕೆಲವ್ರು ಪಾಪ ಗೊತ್ತಾಗೋದಿಲ್ಲ, ಗೊತ್ತಾಗದಿದ್ದಾಗ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಷ್ಟೇ. ಇಂಥ ಹೆಸರಿಡಿ, ಇಂಥ ದಿವಸದಲ್ಲಿ ಓಪನ್ ಮಾಡಿ, ಇಂಥ ಜಾಗ ನಿಮಗೆ ಸೂಟೇಬಲ್ ಆಗುತ್ತೆ. ಆ ಜಾಗನೂ ಅಷ್ಟೇ ಕೆಲವ್ರಿಗೆ ಅಂದ್ರೆ ಆ ಸತ್ವ ಇರ್ತದೆ ಅವರಲ್ಲಿ, ಕಂಡುಹಿಡಿಯುವಂತ ಸತ್ವ ಇರ್ತದೆ. ಅದಕ್ಕೆ ಅವ್ರ ಕೈಲಿ ನೋಡಪ್ಪ ಹಿಂಗ್ ಬಂದ್ರೆ ಅದು ಪಾಸಿಟಿವ್ ಆಗಿದೆ ಅಂತ, ಇಲ್ಲ ಅಂದ್ರೆ ನೆಗೆಟಿವ್ ಆಗಿದೆ ಅಂತ ನಾನೇ ಹೇಳ್ಬಿಡ್ತೀನಿ. ಗುರುಜಿ ಪಾಸಿಟಿವ್ ಬಂತು ಅಂತಾರೆ, ಇನ್ನೊಂದ್ಸಲ ನಾನು ಕನ್ಫರ್ಮ್ ಮಾಡಿ ಆಮೇಲೆ ಗ್ಯಾರಂಟಿ ಕೊಡ್ತೀನಿ ಮಾಡ್ಕೋ ಅಂತ. ಈಗ ಒಂದೊಂದ್ಸಲ ಅವ್ನು ಸುಳ್ಳು ಬಂದಿರ್ಬೋದು, ಹೌದು ಕನ್ಫರ್ಮೇಶನ್ ಇನ್ನೊಂದ್ಸಲ ನಾನೇ ಹೋಗಿ ನೋಡ್ಬಿಟ್ಟು ಯಾರ್ಯಾರು ಸೈಟ್ ತಗೋತಾರೆ, ಜಮೀನ್ ತಗೋತಾರೆ, ಮನೆ ತಗೋತಾರೆ, ಗೋಡನ್ನು ಫ್ಯಾಕ್ಟ್ರಿ ತಗೊಂಡ್ ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ, ಹೋಗ್ತೀನಿ. ಬಟ್ ಫೋನ್ ಮಾಡ್ಬಿಟ್ಟು ಬನ್ನಿ ಗುರುಗಳಂದ್ರೆ ಹೋಗಲ್ಲ. ಮೊದಲು ನನ್ನನ್ನು ಬಂದು ಭೇಟಿ ಮಾಡ್ಬೇಕು. ನಾನು ಹೇಳಿದ್ದ ಕ್ರಿಯೆಗಳನ್ನ ಮಾಡಿದ್ರೆ ಮಾತ್ರ ನಾನು ಅವ್ರ ಜೊತೆಲಿ ಹೋಗ್ತೀನಿ ಹೊರತು ಸುಮ್ನೆ ಯಾರೋ ದುಡ್ಡು ಕೊಡ್ತೀನಿ ಅಂತ ಕರೆಯಲ್ಲ. ನನ್ನ ಮೇಲೆ ನನ್ನನ್ನು ದ್ವೇಷಂತವ್ರು ಸುಮಾರು ಜನ ಇದ್ದಾರೆ. ಯಾಕೆಂದ್ರೆ ಕೆಲವರು ಶ್ರೀಮಂತರು, ಈ ದುಡ್ಡಿರೋ ಅಂಥವ್ರು ಏನ್ ಮಾಡ್ತಾರೆ, ಬನ್ನಿ ಅಂತ ಕರೀತಾರೆ. ನಾನು ಬರಲ್ಲ ಅಂತಂದ್ರೆ ನನ್ನನ್ನು ಆಟೋಮೆಟಿಕ್ ಆಗಿ ದ್ವೇಷಿಸ್ತಾರೆ. ನಾನು ಬರಲ್ಲ ಅಂತಂದ್ರೆ ನಾನು ಅಹಂಕಾರದಿಂದ ಹೇಳ್ತಲ್ಲ, ಮೊದಲು ನೀನ್ ಬಾರಯ್ಯ, ಬಂದು ಒಂದ್ಸಲ ಪರಿಚಯ ಮಾಡ್ಕೋ, ಏನ್ ಎತ್ತ ಅಂತ ಹೇಳ್ತೀನಿ. ಕೆಲವೊಂದು ಶುದ್ಧೀಕರಣಗಳಿರ್ತವೆ, ಮಾಡ್ಬಿಟ್ಟು ಬಂದ್ರೆ ಆಮೇಲೆ ನಾನು ನಿನಗೆ ನಂತರನೇ ಸರ್ವಿಸ್ ಕೊಡ್ಬೋದು. ಸುಮ್ನೆ ಬಂದ್ಬಿಟ್ಟು ಎಲ್ಲೋ ಇರೋನು ಬನ್ನಿ ಅಂತಂದ್ರೆ ಹೆಂಗ್ ಬರೋದು, ಹಂಗ್ ಬರಕ್ಕಾಗಲ್ಲ ಅಂತ. ಹಂಗಾಗಿ ಹೋಗಿ ಹೇಳ್ತೀನಿ, ಇದ್ ತಗೋ ಬೆಳಿತೀಯ, ಇದ್ ತಗೋ ಉಳಿತೀಯ, ಇದ್ ತಗೋ ಅಳಿತೀಯ, ಮೂರನ್ನು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಯಾವಾಗ ಅಂತಾನು ಹೇಳ್ಬಿಟ್ಟು ಎಷ್ಟು ದಿವಸದಲ್ಲಿ ಅಂತ ಹೇಳ್ತೀನಿ. ಹಂಗಾಗಿರೋದ್ರಿಂದ ಇದನ್ನೆಲ್ಲ ಮಾಡ್ಬೇಕು. ಕೆಲವೊಬ್ರು ಬಿಸ್ನೆಸ್ ಮಾಡ್ಬೇಕಾದ್ರೆ ನನ್ನ ಹತ್ರ ಬ್ರಹ್ಮಶ್ರೀ ಚಕ್ರ, ವಿಷ್ಣು ಶ್ರೀ ಚಕ್ರ, ರುದ್ರಶ್ರೀ ಚಕ್ರ ಅಂತ 3 ಶ್ರೀಚಕ್ರಗಳಿದಾವೆ. ಅವ್ರಿಗೆ ಯಾವ್ದು ಸೂಕ್ತವಾಗುತ್ತೆ, ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅದ್ರ ಮೇಲೆ ಡಿಪೆಂಡ್. ಒಂದು ಉದಾಹರಣೆಗೆ ಯಾರು ಎಜುಕೇಶನ್ ಸಂಬಂಧಪಟ್ಟಿದ್ದು ಅಂದ್ರೆ ಟೀಚಿಂಗ್ ಸಂಬಂಧಪಟ್ಟಿದ್ದು ಬಿಸ್ನೆಸ್ ಮಾಡ್ತಾರೆ, ಇವರಿಗೆ ಬ್ರಹ್ಮಶ್ರೀ ಚಕ್ರ ಶೂಟ್ ಆಗುತ್ತೆ. ಸೊಲ್ಯೂಷನ್ ಕೊಡ್ತಾ ಇರ್ತಾರೆ. ಈಗ ಮೆಕ್ಯಾನಿಕ್ ಇರ್ಬೋದು, ಟೈಲರ್ ಇರ್ಬೋದು, ಇನ್ನೊಬ್ರು ಏನೋ ಇರ್ಬೋದು, ಅವರೆಲ್ಲ ಸೊಲ್ಯೂಷನ್, ಅದಕ್ಕೆ ವಿಷ್ಣು ಶ್ರೀ ಚಕ್ರ. ಕಷ್ಟಗಳಿರ್ತವೆ, ಸಮಸ್ಯೆಗಳಿಗೆ ಪರಿಹಾರ ಕೊಡೋರು, ಈಗ ಡಾಕ್ಟರ್ ಇರ್ಬೋದು, ಇನ್ನೊಬ್ರು, ಇವ್ರಿಗೆಲ್ಲ ರುದ್ರಶ್ರೀ ಚಕ್ರ. ನಾನು ಎಷ್ಟೊಂದು ಆಸ್ಪತ್ರೆಗಳಿಗೂ ಕೂಡ ಕೊಟ್ಟಿದ್ದೀನಿ. ಆಸ್ಪತ್ರೆಗಳು ಕೆಲವರು ಡೈರೆಕ್ಟ್ ಆಗಿ ಅಂದ್ರೆ ಎಲ್ಲರೂ ನೋಡೋ ತರ ಇಟ್ಕೊಂಡಿದ್ದಾರೆ, ಕೆಲವರು ನೋಡೋ ತರ ಅಲ್ಲ, ಕ್ಯಾಶ್ ಬಾಕ್ಸ್ ಅಲ್ಲಿ ಇಡೋದಕ್ಕೆ ಅಥವಾ ಭೂಮಿ ಬ್ರಹ್ಮಸ್ಥಾನದಲ್ಲಿ ಹಾಕೋದಕ್ಕೆ. ಇನ್ನೊಂದು ರುದ್ರಶ್ರೀ ಚಕ್ರ ಅಂತಂದ್ರೆ ಮೇಲ್ಮುಖವಾಗಿರ್ತದೆ, ಕಾಣಿಸಲ್ಲ, ಅಂದ್ರೆ ಇನ್ವಿಸಿಬಲ್ ಅಂತ ಕರೀತಾರೆ. ಅಂದ್ರೆ ಅದ್ರ ಕೆಲಸ ಅದು ಮಾಡೇ ಮಾಡ್ತದೆ. ಈ ಎಲ್ಲರೂ ಕಾಣಿಸ್ಬೇಕು ಅಂತಾನೆ ಏನು ಇಲ್ಲ, ಅದು ಕಾಣಿಸುವಂತದ್ದು ಬೇರೆ ಇದೆ. ಅವ್ರಿಗೆ ಕೇಳ್ಬಿಟ್ಟು ಕೆಲವ್ರಿಗೆ ಏನಂದ್ರೆ ಇದೇನಪ್ಪ ಇವರು ಡಾಕ್ಟರ್ ಆಗ್ಬಿಟ್ಟು ಇಂಥದ್ನೆಲ್ಲ ನಂಬ್ತಾರೆ ಅಂತ ಕೆಲವ್ರು ಬೇಜಾರು ಮಾಡ್ಕೋತಾರೆ ಅಂತ, ಗುರುಜಿ ಕಾಣಿಸೋದ್ ಬೇಡ ಅಂತಾರೆ. ಅದಕ್ಕೆ ಇನ್ವಿಸಿಬಲ್ ಆಗಿ ಇಟ್ಟಿರ್ತೀನಿ. ಅದನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇರ್ಬೋದು, ಅಥವಾ ಭೂಮಿಲಿ ಇರ್ಬೋದು, ಇಲ್ಲ ಮೇಲ್ಗಡೆ ಇರ್ಬೋದು. ಈ ಬ್ಲಾಕ್ ಮನಿಗಳನ್ನೆಲ್ಲ ಪಿಲ್ಲರ್ ಒಳಗಡೆ ಹಾಕಿರ್ತಾರೆ, ಆತರ ನಾನು ಶ್ರೀಚಕ್ರಗಳನ್ನ ಗುಪ್ತವಾಗಿ ಇಟ್ಟಿರ್ತೀನಿ. ಯಾರಿಗೂ ಗೊತ್ತಿಲ್ಲ ಅಲ್ಲಿ ಶ್ರೀಚಕ್ರ ಇದೆ ಅಂತ. ಅದು ಕೆಲಸ ಮಾಡುತ್ತೆ, ಕೆಲಸ 100% ಮಾಡೇ ಮಾಡ್ತದೆ, ಗ್ಯಾರಂಟಿ ಮಾಡ್ತದೆ. ಸೊ ಹಂಗಾಗಿರೋದ್ರಿಂದ ಈ ತರ ಅದು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಂಗಾಗಿರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಬರೋವಂಥವ್ರು ಎಲ್ಲರೂ ಏನ್ ಮಾಡ್ತಾರೆ, ಈ ಅಮೆಝಾನ್ ಅಲ್ಲಿ ಸಿಗೋವಂಥದ್ದು ರೆಡಿಮೇಡು, ಇಲ್ಲ ಎಲ್ಲೋ ದೇವಸ್ಥಾನಗಳ ಹತ್ರ ಮಾಡ್ತಾ ಇರೋಂಥವ್ರು, ಎಲ್ಲೋ ಈ ಲೇಸರ್ ಕಟಿಂಗ್ ಅವು ಇವು ಮಾಡ್ತಾರೆ, ಅದರಿಂದ ತಗೊಂಬಂದ್ಬಿಡ್ತಾರೆ. ಅವುಗಳಲ್ಲಿ ಎನರ್ಜೈಸ್ ಮಾಡಿರಲ್ಲ, ಅದನ್ನ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗಿರಲ್ಲ, ಅದಕ್ಕೆ ಸಂಕಲ್ಪಗಳನ್ನ ಹಾಕಿರಲ್ಲ. ಅದಕ್ಕೆ ಹಲವಾರು ಪ್ರೋಸೆಸ್ಗಳಿದೆ. ನಾನು ಆ ಥರ ರೆಡಿಮೇಡ್ ಯಾವುದು ನನ್ನ ಹತ್ರ ಇಲ್ಲ. ಯಾರಿಗೆ ಏನ್ ಬೇಕು ಅದು ಯಾವ ರೀತಿ ಕೆಲಸ, ಅಂದ್ರೆ ಈಗ ವಿಶ್ವನಿಗೆ ಮಾಡಿರೋದನ್ನ ನಾನು ಇನ್ನೊಬ್ರು ಕೊಡಕ್ ಸಾಧ್ಯವೇ ಇಲ್ಲ. ರವಿಗ್ ಮಾಡಿರೋದನ್ನ ನಾನು ಇನ್ನೊಬ್ರು ಕೊಡಕ್ ಸಾಧ್ಯವಿಲ್ಲ. ಅವಂದೇ ಬೇರೆ, ವಿಶ್ವಂದೇ ಬೇರೆ. ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ನಿಮ್ಮ ತಲೆಮಾರು ಮಾತ್ರ ಯೂಸ್ ಮಾಡ್ಬೋದೇ ಹೊರತು ಕ್ರಾಸ್ ಲೈನ್ ಹೋಗಂಗಿಲ್ಲ. ಅದು ಉಪಯೋಗ ಬರಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ್ರೆ ನಾನು ನದಿಗೆ ತಗೊಂಡೋಗಿ ಬಿಟ್ಬಿಡಿ, ಇಲ್ಲ ಸಮುದ್ರಕ್ಕೆ ಹಾಕ್ಬಿಡಿ ಅಂತ ಹೇಳಿದ್ರು. ಕೆಲವ್ರು ಹೇಳ್ತಾರೆ, ಇಲ್ಲ ಗುರುಜಿ ನಮ್ ಕೆಲಸ ಆಯ್ತು, ನಮ್ಗೇನೋ ಇಟ್ಕೊಳಕ್ಕೆ ಕೆಲವ್ರಿಗೆ ಭಯ ಅಂತಾರೆ. ಭಯ ಏನ್ ಭಯ ಪಡೋ ಅಂತ ಕೆಲವ್ರು ಅಂತಾರೆ, ತಗೊಂಡೋಗಿ ಬಿಟ್ಬಿಡಪ್ಪ ಅಷ್ಟೇ. ನಿಂದೇನ್ ಕೆಲಸ ಮಾಡ್ಕೊಡ್ಬೇಕು ಅದ್ ಮಾಡ್ಕೊಟ್ಟಿದೆ, ಅದಕ್ಕೆ ಸಮುದ್ರಕ್ಕೆ ತಗೊಂಡೋಗಿ ಹಾಕ್ಬಿಡು ಅಂತ ಸಮುದ್ರಕ್ಕೆ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲ ನೀವು ತಗೊಳ್ಳಿ ಅಂತ ನಾನು ಹೋಯ್ತು, ನಾನ್ ಮತ್ತೆ ತಿರ್ಗಾ ಮುಟ್ಟೋದಿಲ್ಲ, ತಗೊಂಡೋಗಿ ಕೊಟ್ಬಿಡು ಅಷ್ಟೇ, ಹಾಕ್ಬಿಡು ಅಂತ. ಸೊ ಆತರ ಸುಮಾರು ಜನಕ್ಕೆ ನೆಗೆಟಿವ್ ಇರೋದನ್ನ ಹಾಕ್ಸಿದ್ದೀನಿ. ಅಂದ್ರೆ ವ್ಯಾಪಾರದಲ್ಲೂ ಕೂಡ ಈ 3 ಶ್ರೀಚಕ್ರಗಳು ಯಾರ್ಯಾರಿಗೆ ಏನೇನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದರ ಅನುಗುಣವಾಗಿ ನಾನು ಶ್ರೀಚಕ್ರದ ಮೂಲಕ ಆ ಬಿಸ್ನೆಸ್ ನ ಅಭಿವೃದ್ಧಿ ಮಾಡ್ತೀನಿ.
ಹ್ಮ್ ನಂದೇನ್ ಚಾಲೆಂಜ್ ಅಂದ್ರೆ, ಈಗ ಅವನು ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ಒಂದು ವರ್ಷ ಟಾರ್ಗೆಟ್, ಹೋದ ವರ್ಷ ಎಷ್ಟು ದುಡಿದಿದ್ದಾನೆ, ನೀವು ಟರ್ನ್ ಓವರ್ ಆದ್ರೂ ಹೇಳಿ, ಇಲ್ಲಾಂದ್ರೆ ಲಾಭನಾದ್ರೂ ಹೇಳಿ. ಹ್ಮ್. ಅದರಲ್ಲಿ 30% ದುಡಿಸ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಇಸ್ಕೊಂಡಿರೋದು ಅಷ್ಟನ್ನು ವಾಪಸ್ ಕೊಡ್ತೀನಿ. ಇದು ನಾನು ಮಿನಿಮಮ್, ಮ್ಯಾಕ್ಸಿಮಮ್ 300 ಕೂಡ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಬಟ್ ಮಿನಿಮಮ್ ನಾನು 30% ಮಾಡೇ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಅಷ್ಟು ದುಡ್ಡನ್ನ ರಿಟರ್ನ್ ಕೊಟ್ಬಿಡ್ತೀನಿ. ಇದು ನಾನು ಕೊಡುವಂತ ಭರವಸೆ. ಸಕ್ಸಸ್ ರೇಷಿಯೋ ಸಕ್ಸಸ್ ಎಸ್, ರಿಸಲ್ಟ್ ಬೇಕು. ಈಗ ನೀವು ಏನೇ ವಿದ್ಯೆ ಕಲ್ತ್ರು ಔಟ್ಪುಟ್ ಏನ್ ಬೇಕಾಗಿರೋದು ಮನುಷ್ಯನಿಗೆ ರಿಸಲ್ಟ್ ಬೇಕು. ಆ ರಿಸಲ್ಟ್ ಬೇಕಾದ್ರೆ ಏನೇನೆಲ್ಲ ಮಾಡಿದ್ರೆ ರಿಸಲ್ಟ್ ಸಿಗ್ತದೆ. ಅದ್ ನಾನು ಚೆನ್ನಾಗಿ ಕಲ್ತ್ಕೊಂಡಿರೋದ್ರಿಂದ ನಾನು ಸುಮಾರು ಜನಕ್ಕೆ ಇಲ್ಲಿ ಬರೋರಿಗೆ ಗ್ಯಾರಂಟಿ ಕೊಡ್ತೀನಿ. ನನ್ನಿಂದ ನಿಮಗೆ ಪರಿಹಾರ ಆಗ್ಲಿಲ್ಲ ಅಂದ್ರೆ ನಾನು ಹೇಳೋದು ಒಂದು ಸಮಯದ ಅವಧಿ ಕೊಟ್ಟಿರ್ತೀನಿ. ಈಗ ಯಾರಿಗೋ ಒಬ್ರಿಗೆ ಮಕ್ಳಿರ್ಲಿಲ್ಲ, 16 ತಿಂಗಳು, 7 ತಿಂಗಳಿಂದ 16 ತಿಂಗಳೊಳಗಡೆ ನಿಮಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ, ಸರಿ ಕನ್ಸೀವ್ ಆಗ್ಲಿಲ್ಲ ಅಂದ್ರೆ ನಿಮ್ ದುಡ್ಡನ್ನು ಕೊಟ್ಬಿಡ್ತೀರಿ. ಕನ್ಸೀವ್ ಆಗೋದು ಬೇಡ ಗುರುಜಿ, ಆಲ್ರೆಡಿ ಕನ್ಸೀವ್ ಆಗಿ ಕ್ಯಾನ್ಸಲ್ ಅವಶ್ಯನ ಆಗ್ಬಿಟ್ಟಿದೆ, ಮಕ್ಕಳಾಗೋದನ್ನ ಗ್ಯಾರಂಟಿ ಕೊಡಿ ಅಂತ. ಅದಕ್ಕೆ ನಾನು 16 ತಿಂಗಳಿಂದ 25 ತಿಂಗಳಲ್ಲಿ ಏನಾದ್ರು ಮಕ್ಕಳಾಗ್ಲಿಲ್ಲ ಅಂದ್ರೆ ಪೂರ್ತಿ ಕೊಟ್ಬಿಡ್ತೀನಿ ನಿಮ್ಗೆ. ನಾನು ಏನೇನು ಕೊಟ್ಟಿದ್ದೀನಿ ವಾಪಸ್ ಕೊಟ್ಬಿಡಿ, ನೀವೇನೇನು ಕೊಟ್ಟಿದ್ರೆ ನಾನು ಕೊಟ್ಬಿಡ್ತೀನಿ ಅಷ್ಟೇ. ಏನಕ್ಕಂಗ್ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ರಿಸಲ್ಟ್ ಇರೋರು ಮಾತ್ರನೇ ಗ್ಯಾರಂಟಿ ಕೊಡಕ್ಕಾಗೋದು. ಸುಮ್ನೆ ಅರ್ಧಂಬರ್ಧ ಕಲ್ತಿರೋರು ಯಾರು ಗ್ಯಾರಂಟಿ ಕೊಡಲ್ಲ. ಈಗ ಎಷ್ಟೋ ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಈಸ್ಕೊಂಬಿಟ್ಟಿರ್ತಾರೆ, ಪರಿಹಾರ ಮಾಡ್ಕೊಡ್ತೀನಿ ಅಂತ. ಹೋಗಿ ಕೇಳಿದ್ರೆ ಪರಿಹಾರ ಆಗಿಲ್ಲ, ಇಲ್ಲ ನಾನು ಮಾಡೋ ಎಲ್ಲ ಪ್ರಯತ್ನ ಮಾಡಿದೀನಿ, ನಿನ್ ಮೇಲೆ ದೇವ್ರ ಇಚ್ಛೆ ಅಂತ ಡಾಕ್ಟರ್ ಹೇಳ್ದಂಗೆ ಅವ್ರೆಲ್ಲಿ ಹೋಗ್ಬೇಕು. ನಂದಂಗಿಲ್ಲ, ನಾನ್ ಲಾಸ್ ಆಗಿರ್ತದ ನನ್ಗೆ, ಅದ್ ನನ್ ಕರ್ಮ. ನಿಮ್ಗೆ ನಾನ್ ಲಾಸ್ ಮಾಡೋದಕ್ಕೆ ಬಿಡೋದಿಲ್ಲ.